ನಿಯತನ ಮುಂದೆ ಇಟ್ಕೊಂಡು ಇವನು ಮಾಡಿದ್ದು ನವರಂಗಿ ನಾಟಕ. ಇವನು ಮುಖವಾಡ ಕಿತ್ತಾಕಿ ಹೇಳಕ್ಕೆ ಬಂದಿದ್ದೀನಿ ಇವತ್ತು ಅಸಲಿ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕನ್ನಡ ರ್ಯಾಪ್ ಸಂಗೀತ ಅಂದ ಕೂಡಲೇ ನಮಗೆ ನೆನಪಾಗುವ ಮೊದಲ ಎರಡು ಹೆಸರುಗಳು ಚಂದನ್ ಶೆಟ್ಟಿ ಮತ್ತು ಆಲೋಕೆ. ಇಬ್ಬರು ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ನನ್ನ ಬೆಳೆಸಿದವರು. ಆದರೆ ಈಗ ಈ ಇಬ್ಬರ ನಡುವೆ ಏನೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಹೌದು, ಒಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಇವರ ನಡುವೆ ನಂಬರ್ 1 ಪಟ್ಟಕ್ಕಾಗಿ ದೊಡ್ಡ ಸಮರವೇ ನಡೆದಿತ್ತು. ಇವರ ಮ್ಯೂಸಿಕ್ ವಿಡಿಯೋಗಳು ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈ ವಿವಾದಕ್ಕೆ ತುಂಬ ಸುರಿದಿವೆ. ಅಷ್ಟಕ್ಕೂ ಈ ಕಿತ್ತಾಟ ಶುರುವಾಗಿದ್ದು ಎಲ್ಲಿ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಒಟ್ಟಿಗಿಂತ ಆ ಶೆಟ್ಟಿ ವಾಸಿಯ ಬಿಟ್ಟಿ ಶೋಗಳು ಮಾಡೋದಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋ ಕಟ್ಟೆ ಖಾಲಿ ಮಾಡಿ. ಚಂದನ್ ಶೆಟ್ಟಿ ಸಿನಿಮಾಗಳಲ್ಲಿ ಬ್ಯುಸಿ ಆದ್ರೆ ಆಲೋಕೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ನಲ್ಲಿ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿಕೊಂಡರು. ಈಗ ಕನ್ನಡ ರ್ಯಾಪ್ ಕಿಂಗ್ ಯಾರು ಅನ್ನೋ ವಿಚಾರದಲ್ಲಿ ಇಬ್ಬರ ನಡುವೆ ಈಗೋ ಕ್ಲಾಶ್ ನಡೀತಿದೆ ಅನ್ನೋದು ಗಾಂಧಿನಗರದ ಮಾತು. ಇದಿಷ್ಟು ಚಂದನ್ ಶೆಟ್ಟಿ ಮತ್ತೆ ಅಲೋಕ್ ನಡುವಿನ ವೈಮನಸ್ಸು ಉಂಟಾದ ಮೇಲೆ ಅಲೋಕ್ ಕನ್ನಡ ಫೇಮಸ್ ರ್ಯಾಪರ್ ರಾಹುಲ್ ಡಿಟೋ ಅವರನ್ನ ತಮ್ಮ ಪ್ರೊಡಕ್ಷನ್ಗೆ ಸೇರಿಸಿಕೊಂಡು ಚಂದನ್ ವಿರುದ್ಧ ಪಿತೂರಿ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿದ್ದವು. ಆದ್ರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲೋಕ್ ಮತ್ತೆ ಡಿಟೋ ನಡುವೆ ಈಗೋ ಕ್ಲಾಶ್ ಆಗಿ ಇಬ್ಬರು ದೂರ ಇದ್ದು ಹಾಡಿನ ಮೂಲಕವೇ ಇಬ್ಬರು ಒಬ್ಬರಿಗೊಬ್ಬರು ಟಾಂಗ್ ಕೊಡುವುದು ಈಗ ಮಾಮೂಲಿಯಾಗಿದೆ. ಇವರ ನಡುವೆ ಏನೆಲ್ಲ ನಡೆದಿದೆ, ಇವರಿಬ್ಬರು ದೂರ ಆಗೋಕೆ ರೀಸನ್ ಏನು? ಅಷ್ಟಕ್ಕೂ ಈ ಇಬ್ಬರು ಪ್ರತಿಭಾವಂತ ಕಲಾವಿದರ ನಡುವೆ ಎಷ್ಟೊಂದು ದ್ವೇಷ ಯಾಕೆ? ಈ ರ್ಯಾಪ್ ವಾರ್ನ ಕಂಪ್ಲೀಟ್ ಹಿಸ್ಟರಿ ಇಲ್ಲಿದೆ ನೋಡಿ. ಆಲೋಕೆ ಮತ್ತು ರಾಹುಲ್ ಡಿಟೋ ನಡುವೆ ಮನಸ್ತಾಪ ಶುರುವಾಗಿದ್ದು ಅಂದ್ರೆ ಫೆಬ್ರವರಿ 1, 2018ರಲ್ಲಿ ನನಗನ್ಸಿದ್ದು ಅನ್ನೋ ಆಲ್ಬಮ್ ಸಾಂಗ್ ನಿಂದ ಸ್ಟಾರ್ಟ್ ಆಯ್ತು. ರಾಹುಲ್ ಡಿಟೋ ಈ ಸಾಂಗ್ ನ ಚಂದನ್ ಶೆಟ್ಟಿ ಅಗೇನೆಸ್ಟ್ ಮಾಡಿದ್ರು. ಯಾಕೆಂದ್ರೆ ಚಂದನ್ ಶೆಟ್ಟಿ ಮಾಡೋದು ಪಾಪ್ ಸಾಂಗ್ಸ್, ಅಂದ್ರೆ ಚಂದನ್ ಶೆಟ್ಟಿ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅಂತ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಇದು ಜನರಿಗೆ ಮತ್ತೆ ಸಮಾಜಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗಾಯ್ತು ಅಂತ ಒರಿಜಿನಲ್ ಕನ್ನಡ ರ್ಯಾಪರ್ಸ್ ಇದಕ್ಕೆ ಅಪೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಡಿಟೋ ಚಂದನ್ ಶೆಟ್ಟಿಗೆ ಈ ಸಾಂಗ್ ಮಾಡಿದ್ದು ಅಂತ ನೇರವಾಗಿ ಹೇಳಿದ್ರು. ನಂತರ ಚಂದನ್ ಶೆಟ್ಟಿ ಫ್ಯಾನ್ಸ್ ರಾಹುಲ್ ವಿರುದ್ಧ ತಿರುಗಿ ಬಿದ್ರು. ಆಗ ಅಲೋಕ್ ಮಧ್ಯ ಬಂದು ತುಂಬಾ ಕಾಂಟ್ರವರ್ಸಿ ಟ್ರೋಲ್ ಆಗ್ತಿದೆ ಚಂದನ್ ಶೆಟ್ಟಿಗೆ ಅಲ್ಲ, ಎಲ್ಲ ಫೇಕ್ ಕನ್ನಡ ರ್ಯಾಪರ್ಸ್ ಅಂತ ಹೇಳುವಂತ ಅಂತಾರೆ. ಇದರ ನೆಕ್ಸ್ಟ್ ಕೂಡ ರಾಹುಲ್ ಮೇಲೆ ತುಂಬಾ ಕಾಂಟ್ರವರ್ಸಿ ಮತ್ತೆ ಟ್ರೋಲ್ ಆಗ್ತಾನೆ ಇರುತ್ತೆ. ಯಾಕಂತಂದ್ರೆ ಆ ಸಾಂಗ್ ಸಾಕಷ್ಟು ಜನರಿಗೆ ತಲುಪಿರುತ್ತೆ, ಫ್ಯಾನ್ಸ್ಗಳ ನಡುವೆ ಸಾಕಷ್ಟು ಕ್ಲಾಶ್ ಆರಂಭವಾಗಿರುತ್ತೆ. ಹಾಗಾಗಿ ತದನಂತರವೂ ಇದು ಮುಂದುವರಿಯುತ್ತಾ ಹೋಗುತ್ತೆ. ಇದು ಬರೀ ರಾಹುಲ್ ಡಿಟೋ ಮೇಲೆ ಅಲ್ಲ, ಆಲೋಕೆ ಮೇಲೂ ಅಷ್ಟೇ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಅಲೋಕ್ ಪ್ರೊಡಕ್ಷನ್ ನಲ್ಲಿ ಈ ಸಾಂಗ್ ರಿಲೀಸ್ ಆಗಿರುತ್ತೆ. ಇದನ್ನ ಅಲೋಕ್ ತಗೊಳ್ಳೋಕೆ ರೆಡಿ ಇರಲ್ಲ. ಆಗ ಎಲ್ಲ ಜವಾಬ್ದಾರಿ ಮತ್ತೆ ಅಕೌಂಟೆಬಿಲಿಟಿ ರಾಹುಲ್ಗೆ ವಹಿಸ್ತಾರೆ. ಇದು ರಾಹುಲ್ಗೆ ಹರ್ಟ್ ಆಗಿ ದೂರ ಆಗ್ತಾರೆ. ಈ ವಿವಾದದ ಕಿಡಿ ಮತ್ತೆ ಹೊತ್ತಿಕೊಂಡಿದ್ದು ಆಲೋಕಿಯವರ ಇತ್ತೀಚಿನ ಒಂದು ಹೇಳಿಕೆಯಿಂದ. ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಂಟರ್ವ್ಯೂನಲ್ಲಿ ನಾನೇ ಕನ್ನಡ ರ್ಯಾಪ್ ನನ್ನ ಕಮರ್ಷಿಯಲ್ ಆಗಿ ಬೆಳೆಸಿದ್ದು ಎನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಇದಕ್ಕೆ ರಾಹುಲ್ ಡಿಟೋ ತೀವ್ರವಾಗಿ ಪ್ರತಿಕ್ರಿಯಿಸಿದ್ರು. ಕನ್ನಡ ರ್ಯಾಪ್ ಅಂದ್ರೆ ಕೇವಲ ಮೋಟಿವೇಶನಲ್ ಸಾಂಗ್ಸ್ ಮಾತ್ರವಲ್ಲ, ಅಸಲಿ ರ್ಯಾಪ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತು ಅನ್ನೋ ರೀತಿ ಡಿಟೋ ತಿರುಗೇಟು ನೀಡಿದ್ರು. ಇನ್ನು ರ್ಯಾಪ್ ಲೋಕದಲ್ಲಿ ಒಬ್ಬರನ್ನೊಬ್ರು ಕಾಲಿಡಿಯಲು ಡಿಸ್ ಸಾಂಗ್ ಬಳಸುವುದು ಕಾಮನ್. ಇನ್ನು ರಾಹುಲ್ ಡಿಟೋ ತಮ್ಮ ಹಾಡುಗಳಲ್ಲಿ ಪರೋಕ್ಷವಾಗಿ ಆಲೋಕೆಯವರ ಸ್ಟೈಲ್ ಅನ್ನ ಅಣಕಿಸಿದ್ದಾರೆ ಎಂಬುದು ಅಭಿಮಾನಿಗಳ ವಾದ. ಡಿಟೋ ವಾದ ರ್ಯಾಪ್ ಅಂದ್ರೆ ರಿಯಲ್ ಆಗಿರ್ಬೇಕು, ಬರೀ ಶೋ ಅಲ್ಲ ಅನ್ನೋದು ಡಿಟೋ ಅವರ ನಿಲುವು.
ಇದಕ್ಕೆ ಆಲ್ಬುಕ್ಕೆ ಪ್ರತಿಕ್ರಿಯೆ, ನಾನು ನನ್ನ ಕೆಲಸ ಮಾಡಿದ್ದೀನಿ, ಯಾರು ಏನೇ ಅಂದ್ರೂ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆಲ್ಬುಕ್ಕೆ ಹೇಳ್ತಾ ಇದ್ರು. ಅವರ ಪೋಸ್ಟ್ಗಳಲ್ಲಿ ಡಿ2ಗೆ ಸರಿಯಾದ ಉತ್ತರ ಇರುತ್ತೆ ಅನ್ನೋದು ಸತ್ಯ. ಇನ್ನು ಈ ವಿವಾದಕ್ಕೆ ಈಗ ಅಭಿಮಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಒಂದು ಕಡೆ ಆಲೋಕೆ ಅಭಿಮಾನಿಗಳು ಅವರನ್ನ ಕನ್ನಡ ರ್ಯಾಪ್ನ ರಾಜ ಅಂತ ಕರೀತಿದ್ರೆ, ಇನ್ನೊಂದು ಕಡೆ ರಾಹುಲ್ ಡಿ2 ಅಭಿಮಾನಿಗಳು ರಿಯಲ್ ರ್ಯಾಪರ್ ಡಿ2 ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಈ ಒಂದು ವಿವಾದ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇನ್ನೊಂದು ವಿವಾದಕ್ಕೆ ಕಾರಣ ಆಯಿತು. ಅದು ಏನು, ಯಾರ್ಯಾರ ನಡುವೆ ನಡೀತು, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾವು ಆಗ್ಲೇ ಹೇಳಿದ ಹಾಗೆ ವಿವಾದದ ಬೇರುಗಳು ಹುಟ್ಟಿಕೊಂಡಿದ್ದು 2018ರಲ್ಲಿ ರಾಹುಲ್ ಡಿ2 ಹಾಡಿದ ನಂಗನ್ಸಿದ್ದು ಹಾಡು ಕನ್ನಡ ರ್ಯಾಪ್ ಸಾಂಗ್ನಿಂದ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಹಾಡನ್ನ ಆಲೋಕೆ ಅವರ ಬ್ಯಾನರ್ ಅಡಿ ಬಿಡುಗಡೆ ಮಾಡಲಾಗಿತ್ತು ಮತ್ತು ಚಿರಾಯು ಕೂಡ ಈ ತಂಡದ ಪ್ರಮುಖ ಭಾಗವಾಗಿದ್ರು. ಆದರೆ ಕಾಲಕ್ರಮೇಣ ಈ ತಂಡದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಹಾಡಿನ ಕ್ರೆಡಿಟ್ಸ್, ಹಣಕಾಸಿನ ವ್ಯವಹಾರ ಮತ್ತು ಇಂಡಸ್ಟ್ರಿಯ ಪಾಲಿಟಿಕ್ಸ್ ವಿಚಾರದಲ್ಲಿ ರಾಹುಲ್ ಮತ್ತು ಚಿರಾಯು ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದವು ಎನ್ನಲಾಗುತ್ತಿದೆ. ಇದು ಕೇವಲ ವೈಯಕ್ತಿಕ ಕಿತ್ತಾಟವಾಗಿ ಉಳಿಯದೆ ಹಾಡುಗಳ ಮೂಲಕ ಪ್ರತಿಕಾರ ತೀರಿಸಿಕೊಳ್ಳುವ ಮಟ್ಟಕ್ಕೆ ತಲುಪಿತು. ಹೌದು, 2023ರಲ್ಲಿ ರಾಹುಲ್ ಡಿ2 ನಂಗನ್ಸಿದ್ದು 2 ಬಿಡುಗಡೆ ಮಾಡುವ ಮೂಲಕ ಈ ವಿವಾದವನ್ನ ಮತ್ತೆ ಮುನ್ನೆಲೆಗೆ ತಂದ್ರು. ಈ ಹಾಡಿನಲ್ಲಿ ಅವರು ಚಿರಾಯು ಅವರನ್ನು ಪರೋಕ್ಷವಾಗಿ ಗುರಿಯಾಗಿಸಿಕೊಂಡು ನಂಗೊತ್ತಿತ್ತು, ಆಲ್ ನಾಟ್ ಓಕೆ ಎಂಬ ಸಾಲುಗಳನ್ನ ಬಳಸಿದ್ರು. ರಾಹುಲ್ ಡಿ2ಗೆ ಸುಮ್ಮನೆ ಬಿಡದ ಚಿರಾಯು ಕೂಡ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ದೊಡ್ಡ ಮಟ್ಟದ ವಾಗ್ವಾದ ನಡೆದಿದೆ. ಕನ್ನಡ ರ್ಯಾಪ್ ಸಂಗೀತವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಾದ ಕಲಾವಿದರು ಹೀಗೆ ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಿರುವುದು ಸರಿಯೇ? ಈ ಕಿತ್ತಾಟವು ಕನ್ನಡ ರ್ಯಾಪ್ ಅನ್ನು ಬೆಳೆಸುತ್ತದೋ ಅಥವಾ ಹಳ್ಳ ಹಿಡಿಸುತ್ತದೋ ಎಂಬ ಆತಂಕ ಸಂಗೀತ ಪ್ರಿಯರಲ್ಲಿದೆ. ಎಲ್ಲರೂ ಪ್ರತಿಭಾವಂತರೇ, ಕನ್ನಡದವರೇ. ಈ ಭಿನ್ನಾಭಿಪ್ರಾಯಗಳು ಬೇಗ ಬಗೆಹರಿಯಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಹುಲ್ ಡಿ2 ಅವರ ವಾದ ಸರಿ ಅನಿಸುತ್ತಾ ಅಥವಾ ಚಿರಾಯು ಅವರದ್ದ? ಕಾಮೆಂಟ್ ಮಾಡಿ ತಿಳಿಸಿ.